ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭರತ್ ಎನ್. ಭರತ್ ಎನ್ ಅವರು MD ಪೀಡಿಯಾಟ್ರಿಕ್ಸ್ ಮಾಡಿ ನಂತರ ನಿಯೋನೆಟಾಲಜಿಯಲ್ಲಿ ಫೆಲೋಶಿಪ್ ಮಾಡಿ ಈಗ ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಪುಟ್ಟ ಮಕ್ಕಳಿಗೆ ಅಂದ್ರೆ ನವಜಾತ ಶಿಶುಗಳ ರಕ್ಷಣೆಯಲ್ಲಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ಅಲ್ಲಿ ಅವರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಭರತ್ ಅವರೇ. ನಮಸ್ತೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಈಗ ನೀವು ನವಜಾತ ಶಿಶು ಅಂದ್ರೆ ದಿನನಿತ್ಯ ಮಕ್ಕಳನ್ನ, ಹುಟ್ಟಿದ ಮಕ್ಕಳು ನೋಡ್ತಾನೆ ಇರ್ತೀರಿ. ನಾವು ಪುಟ್ಟ ಮಕ್ಕಳು ಅಂತಂದ್ರೆ ತುಂಬಾ ಚೆನ್ನಾಗಿರೋ ಮೃದುವಾಗಿರುವಂತ ಚರ್ಮ ಅಂತ ಅನ್ಕೊಳ್ತೀವಿ. ಒಂದೊಂದ್ಸಲ ಆ ಮಕ್ಕಳಿಗೆ ಚರ್ಮದಲ್ಲಿ ಮಚ್ಚೆಗಳಿರುತ್ತೆ, ಪುಟ್ಟನೆ ಬಂದಿರುತ್ತೆ, ಕೆಂಪಗಿರುತ್ತೆ, ಹಸಿರಿರುತ್ತೆ, ಇನ್ನು ಇದ್ರದ್ದೆಲ್ಲ ಇರುತ್ತೆ. ಅದಲ್ದೇನೆ ಬೆವ್ರು ಸಾಲಿ ಅಂತ ಬರುತ್ತೆ, ಇನ್ನೇನೇನೋ ಬರುತ್ತೆ, ಗುಳ್ಳೆಗಳು ಬರುತ್ತೆ. ಹೀಗೆ ಬಂದಾಗ ತಾಯಿಯಂದರಿಗೆ ತುಂಬಾ ಆತಂಕ ಆಗೋಗ್ಬಿಡುತ್ತೆ. ಅಯ್ಯೋ ಏನಾಗಿದೆನೋ, ಮಗು ಚರ್ಮ ಯಾಕೆ ಹೀಗಾಗಿದೆ ಅಂತ. ಇನ್ ಕೆಲವುದೆಲ್ಲ ಮುದುಕರು ಹಾಗೆ ಒಂಥರ ಹಕ್ಳೆ ಗಟ್ಕೊಂಡು ಬರ್ತಾ ಇರುತ್ತೆ. ಎಷ್ಟು ರಫ್ ಆಗಿರುತ್ತೆ ಅಂತಂದ್ರೆ ಭಯ ಆಗಿ ಹೋಗ್ಬಿಡುತ್ತೆ. ಈ ನವಜಾತ ಶಿಶುಗಳಲ್ಲಿ ಬರುವಂತ ಚರ್ಮದ ವಿವಿಧ ಆಕಾರಗಳು ಯಾವ್ದಂತ ತಿಳಿಸಿ. ಖಂಡಿತ ಮೇಡಮ್. ಆಕ್ಚುಲಿ ಈ ಮಕ್ಕಳ ಚರ್ಮ ಅಂತ ಏನು ಹೇಳ್ತೀವಿ, ಅವರ ಚರ್ಮ ತುಂಬಾ ತೆಳುವಾಗಿರುತ್ತೆ, ಅಂದ್ರೆ ತಿನ್ನಾಗಿರುತ್ತೆ ಅಂತ ಹೇಳ್ತೀವಿ. ಮೇನ್ ಡಿಫರೆನ್ಸಸ್, ವ್ಯತ್ಯಾಸಗಳು ನಾವು ನಮ್ಮ ಸ್ಕಿನ್, ಅಡಲ್ಟ್ ಸ್ಕಿನ್ಗೆ ಮತ್ತೆ ದೊಡ್ಡವ್ರ ಸ್ಕಿನ್ಗೆ ಮತ್ತೆ ಸಣ್ಣ ನವಜಾತ ಶಿಶುಗಳ ಸ್ಕಿನ್ಗೆ ಡಿಫರೆನ್ಸ್ ಏನಂದ್ರೆ, ಮೇನ್ ಅದು ತುಂಬಾ ಲೇಯರ್ಸ್ ತುಂಬಾ ಸ್ಮಾಲ್ ಇರ್ತವೆ. ತಿನ್ನಾಗಿರುತ್ತೆ. ಅಂಡ್ ಅವ್ರ ಲೇಯರ್ಸ್ ಏನ್ ಹೇಳ್ತಾರೆ, ಈಸಿಯಾಗಿ ಡ್ಯಾಮೇಜ್ ಆಗುತ್ತೆ. ಯಾಕೆಂದ್ರೆ ಒಂದ್ ಲೇಯರ್ ಮೇಲೆ ಒಂದ್ ಲೇಯರ್ ಕುತ್ಕೊಂಡಿರುತ್ತಲ್ಲ ಸ್ಕಿನ್, ಅದು ಈಸಿಯಾಗಿ ಸ್ಲೈಡ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅವ್ರದ್ದು ಈಸಿಯಾಗಿ ಡ್ಯಾಮೇಜ್ ಆಗುತ್ತೆ. ಸೊ ಇದೆಲ್ಲಾ ಕಾರಣದಿಂದ ಅವ್ರದ್ದು ಸ್ಕಿನ್ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಇನ್ ಕೇಸ್ ನಾವು NICU ಅಲ್ಲಿ ನಾವು ಮಾಡೋದೇ ಅಲ್ಲ, ಇನ್ಫ್ಯಾಕ್ಟ್ ಪೇರೆಂಟ್ಸ್ಗೂ ಅಷ್ಟೇ ಜೋಪಾನವಾಗಿ ನೋಡ್ಕೊಳ್ಳಿ ಅನ್ನೋ ಅದೇ ಉದ್ದೇಶದಿಂದಾನೇ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳೋದು. ಅಂಡ್ ನೀವ್ ಹೇಳ್ದಂಗೆ ಚರ್ಮ ಯಾಕೆ ಕೇರ್ ಮಾಡ್ಬೇಕು, ಮತ್ತೆ ಚರ್ಮದ ಕೆಲವೊಂದು ತೊಂದರೆಗಳಂದ್ರೆ ಹುಟ್ಟುದಾಗ್ಲಿಂದ ಕೆಲವೊಂದಷ್ಟು ಮಚ್ಚೆಗಳು ಬರೋದಂತಷ್ಟು ಕಾಮನ್ ಇರ್ತವೆ. ಒನ್ ಆಫ್ ದ ಥಿಂಗ್ ನಾವು ನೋಡೋದು ಕಾಮನ್ ಆಗಿ ಅಂದ್ರೆ ಮಂಗೋಲಿಯನ್ ಸ್ಪಾಟ್ ಅಂತ ಹೇಳ್ತೀವಿ. ಅದು ಮಗುವಿನ ಬೆನ್ನಿನ ಮೇಲೆ ಫ್ರಂಟ್, ಯೂಶಲಿ ಕೆಳಭಾಗದಲ್ಲಿ, ಬೆನ್ನಿನ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳೋ ಅಂತ ಒಂದು ಮಚ್ಚೆ ಆಗಿರುತ್ತೆ. ಪೇರೆಂಟ್ಸು ಇದನ್ನ ಟಚ್ ಮಾಡಿದ್ರೆ ಫೀಲ್ ಆಗಲ್ಲ, ಬಟ್ ನೋಡಿದ್ರೆ ಸ್ಲೇಟ್ ಗ್ರೇ ಕಲರ್ ಅಂತ ಹೇಳ್ತೀವಿ, ಇಲ್ಲ ಹಸಿರು ಬಣ್ಣ, ಇಲ್ಲ ಗ್ರೇ ಬಣ್ಣ, ಕಪ್ಪನ ಬಣ್ಣ, ಇಲ್ಲ ಗ್ರೀನ್ ಬಣ್ಣದಲ್ಲಿ ಇರುವಂತ ಒಂದು ಮಚ್ಚೆ ಆಗಿರುತ್ತೆ. ಬೆಳ್ಳಗಿದ್ರೆ ಹಸಿರಾಗಿ ಕಾಣುತ್ತೆ, ಮಕ್ಕಳು ಡಾರ್ಕ್ ಆಗಿದ್ರೆ ಗ್ರೇ ತರ ಕಾಣುತ್ತೆ. ಹಾಗಾಗಿ ಈ ಗ್ರೇಶ್ ಅದು ದೊಡ್ಡದಾಗಿರುತ್ತೆ. ಪುಟ್ಟದು ಇದು ನೀವಸ್ ತರ ಚಿಕ್ಕದಾಗಿರೋದಿಲ್ಲ, ಇದು ದೊಡ್ಡದಾಗಿರುತ್ತೆ. ಆಲ್ಮೋಸ್ಟ್ ನಮ್ ಕೈ ಸೈಜ್ ಅಷ್ಟು ದೊಡ್ಡದಿರುವಂತದ್ದೇನೆ ಅದು ಮಂಗೋಲಿಯನ್ ಸ್ಪಾಟ್ ಅಂತ. ಇನ್ನೊಂದಷ್ಟು ಚಿಕ್ಕದು ಸ್ಪಾಟ್ಸ್ ಬರ್ತವೆ, ಲೈಕ್ ಈ ಎರ್ಜಿಮಾ ಟಾಕ್ಸಿಕಮ್ ಅಂತ ಹೇಳ್ತೀವಿ. ಇದು ಮುಟ್ಟಿದ್ರೆ ಸಿಗುತ್ತೆ, ಕೆಂಪಿಗಿರುತ್ತೆ, ಕಲರ್ ಏನಂದ್ರೆ ಕೆಂಪಿಗಿರುತ್ತೆ. ಇವೆಲ್ಲಾನು ಸಹ ಪ್ರತಿಯೊಂದು ಮಕ್ಕಳನ್ನು ಸಾಮಾನ್ಯವಾಗಿ ಕಾಣುವಂತದ್ದು. ಅಂಡ್ ಇದಕ್ಕೇನು ಟ್ರೀಟ್ಮೆಂಟ್ ಬೇಕಾಗಲ್ಲ, ಅಂಡ್ ಇದು ಹೋಗ್ತಾನೆ ಕಡಿಮೆ ಆಗ್ಬಿಡುತ್ತೆ. ಇದಕ್ಕೆ ಯಾವುದೇ ಕಡಿಮೆ ಆಗುತ್ತೆ, ಏನು ಔಷಧಿ ಬೇಕಾಗಿಲ್ಲ. ಆ ಮಂಗೋಲಿಯನ್ ಸ್ಪಾಟ್ ಅನ್ನೋದು ಸುಮಾರು 1 ವರ್ಷಕ್ಕೆ ಕಡಿಮೆ ಆಗುತ್ತೆ. ಈ ಎರಿದಿಮಾ ಟಾಕ್ಸಿಕಮ್ ಅಂತ ಕೆಂಪಿಗೆ ಏನ್ ಬರುತ್ತೆ, ಅದು ಯೂಶಲಿ 3 ದಿನಕ್ಕೆ ಕಡಿಮೆ ಆಗ್ಬಿಡುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ಫಸ್ಟ್ ತರ ಬರ್ತಾ ಇದೆ, ಕ್ಯೂ ತರ ಏನಾದ್ರು ಬರ್ತಾ ಇದೆ, ಇಲ್ಲ ಬೇರೆ ಏನಾದ್ರು ಮಗು ಜ್ವರ ಬರ್ತಾ ಇದೆ ಅಂತ ಅಂದ್ರೆ ಮಾತ್ರನೇ ಅದನ್ನ ಬೇರೆದನ್ನ ನಾವು ಥಿಂಕ್ ಮಾಡ್ತೀವಿ. ಇಲ್ಲ ಅಂದ್ರೆ ಹೌದು ಮೇಡಮ್, ಹೌದು. ಇದೆಲ್ಲ ಯಾವ್ದು ಬರುತ್ತೆ ಆಮೇಲೆ ಮಗುಗೆ ಮುಂದೆ? ಇನ್ನೊಂದು 2-3 ದಿನ ಆದ್ಮೇಲೆ ಯೂಶಲಿ ಕಾಣಿಸುವಂತದ್ದು ಒಂದು ಶೆಕೆಗುಳ್ಳೆ, ಇನ್ನೊಂದು ಅದಕ್ಕೆ ಬೆವ್ರು ಸಾಲಿ ಅಂತೀವಿ, ಬೆವ್ರು ಸಾಲಿ ಅಂತ ಅಂತೀವಿ. ಅದು ಕತ್ತಲ್ಲಿ ಇದ್ರಲ್ಲಿ ಇರುತ್ತೆ ಜಾಸ್ತಿಯಾಗಿ. ಕತ್ತಲ್ಲಿ, ತಲೆ ಮೇಲೆ, ಯೂಶಲಿ ಇಲ್ಲಿ ಚೆಸ್ಟ್ ಮೇಲೆ, ಅಲ್ಲಿ ಬರುವಂತದ್ದು ಇದು ಶೆಕೆಗುಳ್ಳೆಗಳು, ಇಲ್ಲ ನೀವ್ ಹೇಳ್ದಂಗೆ ಬೆವ್ರು ಸಾಲೆ. ನಾವ್ ಅದನ್ನ ಇಂಗ್ಲಿಷ್ ಅಲ್ಲಿ ಮಿಲಿಯೇರಿಯಾ ಅಂತ ಹೇಳ್ತೀವಿ. ಇದಕ್ಕೂ ಸಹ ಯಾವುದೇ ತರದ ಟ್ರೀಟ್ಮೆಂಟ್ ಬೇಕಾಗಲ್ಲ, ಅದು ತಾನೇ ಕಡಿಮೆ ಆಗುತ್ತೆ. ಅನ್ಲೆಸ್ ಅಂಟಿಲ್ ಅದು ಪಸ್ ಕಟ್ಟದೆ ಇದ್ರೆ, ರೆಡ್ನೆಸ್ ಏನೋ ಡೆವಲಪ್ ಆಗದೆ ಇದ್ರೆ. ಇದೇ ತರಾನೇ ಇನ್ನೊಂದು ಬಿಳಿ ಚುಕ್ಕೆಗಳು ಕಾಣಿಸುತ್ತೆ,
ಅದನ್ನ ಹಾ. ನಾವು ಮಿಲಿಯಾ ಅಂತ ಹೇಳ್ತೀವಿ. ಒಂದು ಸೆಕೆಗುಳ್ಳೆ ಆದ್ರೆ, ಯಾಕಂದ್ರೆ ನಮ್ ಸ್ಕಿನ್ ಅಲ್ಲಿ ನಮ್ಗೆ ಗೊತ್ತಿರೋಂಗೆ ಒಂದು ನಾವು ಸೆಕೆ ಬರುತ್ತೆ, ಇನ್ನೊಂದು ಹ್ಮ್. ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ ಸ್ಕಿನ್. ಹ್ಮ್. ಈ ಹ್ಮ್. ಆಯಿಲ್ ಗ್ಲ್ಯಾಂಡ್ಸ್ ಬ್ಲಾಕ್ ಆದ್ರೆ ಬರೋ ಅಂತದೇನೆ ಈ ಮಿಲಿಯಾ. ಹಾ. ಸೊ ಈ ಹಾ. ಬೆವರುಗುಳ್ಳೆ ಆದ್ರೆ ಅದ್ ಹಾ. ಆ ಕಡೆದು ಪ್ರಾಬಬ್ಲಿ ಎಣ್ಣೆಗುಳ್ಳೆ. ಸೊ ಹ್ಮ್. ಆತರ ಬರೋದು ಹೋಗೋದು ಮಾಡ್ತಾನೆ ಇರುತ್ತೆ. ಹ್ಮ್. ನಾವು ಹ್ಮ್. ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಬೇಕಾಗಲ್ಲ ಮೇಡಮ್. ಓಕೆ, ಅಂಡ್ ಇದು ಓಕೆ. ಕಾಮನ್ ಆಗಿ ಕಾಣಿಸುವಂತದ್ದು ಹ್ಮ್. ಮಕ್ಕಳಲ್ಲಿ. ಹ್ಮ್. ಹ್ಮ್. ಕೆಲವೊಂದಷ್ಟು ತೊಂದರೆಗೆ ಈಗ ನಾರ್ಮಲ್ ಆಗಿ ಯೂಶಲಿ ಪೇರೆಂಟ್ಸ್ ಕೇಳೋದು ಇನ್ನೊಂದು ಪ್ರಶ್ನೆ ಏನಂದ್ರೆ, ಮಗು ಮೇಲೆ ಒಂದು ವ್ಯಾಕ್ಸ್ ತರ ಒಂದು ಲೇಯರ್ ಬಡ್ದು ಹುಡ್ದಾಗ್ಲಿಂದಾನೆ ಅದನ್ನ ನಾವು ಹ್ಮ್. ಕ್ಲೀನ್ ಮಾಡ್ಬೇಕಾ ಅಂತ. ಅದನ್ನು ಅಷ್ಟೇ ಹಾ. ಕ್ಲೀನ್ ಮಾಡ್ಬಿಡಿ ಅಂತ ಹೇಳ್ತೀವಿ. ಅದನ್ನ ನಾವು ಹಾ. ವರ್ನಿಕ್ಸ್ ಕೇಶಿಯೋಸ ಅಂತ ಹೇಳ್ತೀವಿ. ಆ ಅದು ತುಂಬಾ ಬಹಳ ಬೆನಿಫಿಷಿಯಲ್ ಮಗುಗೆ. ಹುಟ್ಟುತ್ತಾ ಇದ್ದಂಗೆನೆ ಮೈ ಮೇಲೆಲ್ಲ ಬೆಳ್ಳಗೆ ಕ್ರೀಮ್ ಕಲರ್ದು ಇದಿರುತ್ತೆ. ಬಟ್ ವ್ಯಾಕ್ಸ್ ತರ ಇದು ಇರುತ್ತೆ. ಆಸ್ಪತ್ರೆಯಲ್ಲಿ ವಾಶ್ ಮಾಡ್ಕೊಡುವಾಗ ಅದನ್ನ ವಾಶ್ ಮಾಡ್ತಾರಲ್ವಾ ಅಥವಾ ಮಾಡೋದಿಲ್ವೇ? ಯೂಶಲಿ ನಾವು ಹೇಳೋದನ್ನು ಅಷ್ಟೇ, ಮುಂಚೆ ವಾಶ್ ಮಾಡ್ತಿದ್ರು, ಈಗ ಹ, ಅದನ್ನ ತೆಗಿಬೇಡಿ. ಮಾಡಬಾರ್ದು ಅಂತ. ಇದು ಬಹಳ ಮುಖ್ಯ. ನಾವು ಒತ್ತು ಹೇಳ್ಬೇಕು. ಯಾಕಂದ್ರೆ ಹೌದು. ವಾಶ್ ಮಾಡ್ಕೊಡ್ತೀವಿ ಅಂತ ಮಗು ಡೆಲಿವರಿ ಆದ ತಕ್ಷಣ ತಗೊಂಡೋಗಿ ಇದ್ ಮಾಡೋರು. ಸೊ ಹೌದು. ಅದನ್ನ ಮಾಡಬಾರ್ದು ಅಂತ. ಅದು ಯಾಕೆ ಪ್ರೊಟೆಕ್ಷನ್ ಕೊಡುತ್ತೆ, ಹೇಗ್ ಕೊಡುತ್ತೆ ಅಂತ ದಯವಿಟ್ಟು ತಿಳಿಸಿ. ಇದು ಆಯಿಲ್ ಲೇಯರ್ ಆಗಿರೋದ್ರಿಂದ ಪ್ರತಿಯೊಂದು ಸ್ಕಿನ್ಗೆ ನಾವು ಒಂದು ಮಾಯಿಶ್ಚರೈಸರ್ ಆಗ್ಲಿ ಆಯಿಲ್ ಲೇಯರ್ ಆಗ್ಲಿ ಫಾರ್ಮ್ ಆಗೋದು ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಆಗುತ್ತೆ ಅಂತ. ಅಂದ್ರೆ ಹಾ. ಚರ್ಮದ ಮೇಲೆ ಒಂದು ಲೇಯರ್ ಆಗಿ ಉಳ್ಕೊಳ್ಳುತ್ತೆ. ಚರ್ಮನ ಹ್ಮ್. ಚರ್ಮದ ತೇವಾಂಶನ ಉಳಿಸುತ್ತೆ. ಹ್ಮ್. ಅಂಡ್ ಚರ್ಮಕ್ಕೆ ಏನು ಇನ್ಫೆಕ್ಷನ್ ತಾಗದೆ ಇರೋಂಗೆ ಮತ್ತೆ ಬೇರೆ ಹ್ಮ್. ಹಾನಿಗಳಾಗದೆ ಇರೋಂಗೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಅದಕ್ಕೆ ಆ ವರ್ನಿಫಿಕೇಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಓಕೆ, ಓಕೆ. ಸೊ ಹಾಗಾದ್ರೆ ಮಗು ಹುಟ್ತಾ ಇದ್ದಂಗೆ ಅದಕ್ಕೆ ತೊಳೆದು ವಾಶ್ ಮಾಡಬಾರ್ದು. ಇದನ್ನ ಎಷ್ಟು ಗಂಟೆ ಮೇಲೆ ವಾಶ್ ಮಾಡ್ಬೋದು? ಹಾಗಾದ್ರೆ ಸ್ನಾನ ಯಾವಾಗ ಮಾಡಿಸ್ಬೇಕು? ಯೂಶಲಿ ಬಾತಿಂಗ್ ಅನ್ನೋದು ಕೇಳಿದ್ರೆ ನಮ್ಮ ಹ್ಮ್. ಆಚಾರ ವಿಚಾರಗಳ ಪ್ರಕಾರ 9, 10, 11 ದಿನಕ್ಕೆ ಮಾಡಿಸೋರು. ಹಾ. ಯಾವಾಗ ಹಾ. ಟೈಮ್ಗೆ ಕರೆಕ್ಟ್ ಆಗಿ ಉಕ್ಕುಳು ಬಳ್ಳಿ ಬೀಳೋದು. ಹ್ಮ್. ಸೊ ದಟ್ ವಿಲ್ ಬಿ ದ ಐಡಿಯಲ್ ಟೈಮ್. ಈಗ್ಲೂ ಅಷ್ಟೇ ಹ್ಮ್. ಹೇಳೋದು, ನೀವು ಕೊಡ್ಬೋದಾ ಸ್ನಾನ, ಅದಕ್ಕೂ ಮುಂಚೆ ಕೊಡ್ಬೋದು. ಬಟ್ ಸ್ನಾನ ಹ್ಮ್. ಮಾಡಿಸೋ ಐಡಿಯಲ್ ಟೈಮ್ ಅಂತ ಏನ್ ಹೇಳೋದು, ಅದು ಒಕ್ಕಲ್ ಬಳ್ಳಿ ಬಿದ್ಮೇಲೆ ಅಂತ ಹೇಳ್ತೀವಿ. ಬಿದ್ದ ಮೇಲೆ. ಅದಕ್ಕೂ ಆ ಹಾ ಅದಕ್ಕೂ ಮುಂಚೆ ಏನ್ ಮಾಡ್ಬೋದು, ಸ್ಪಾಂಜ್ ಬಾತಿಂಗ್ ಕೊಡ್ಬೋದು. ಸುಮ್ನೆ ಬಟ್ಟೆಯಿಂದ ಒರೆಸ್ಬೋದು ಅಂತಂದು ಅಷ್ಟೇ, ಸ್ಪಾಂಜ್ ಅಷ್ಟೇ. ಬಟ್ಟೆಯಲ್ಲಿ ಹ್ಮ್. ಒರೆಸ್ಕೊಳ್ಳೋದು, ಉಗುರು ಬೆಚ್ಚ ನೀರ್ ತಗೊಂಡು ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದು ಒಳ್ಳೇದಾಗುತ್ತೆ. ಸೊ ಇದು ಹ್ಮ್. ಬಾತಿಂಗ್ ಹ್ಮ್. ರಿಲೇಟೆಡ್ ಆಗುತ್ತೆ ಮೇಡಮ್. ಹ್ಮ್. 2 ರಿಂದ 3 ಸತಿ ಒಂದು ವಾರಕ್ಕೆ ಕೊಟ್ರು ಸಾಕಾಗುತ್ತೆ ಬಾತಿಂಗು. ದಿನ ಹ್ಮ್. ಮಾಡಿಸೋ ಅವಶ್ಯಕತೆನೂ ಇರಲ್ಲ, ಮಕ್ಳು ಅಷ್ಟು ಗಲೀಜ್ ಇರಲ್ಲ. ಆಗಲ್ಲ. ಹೌದು, ಹೌದು ಹೌದು, ಹೌದು ಹೌದು, ಹೌದು. ಹೌದು. ಆಮೇಲೆ ಕೆಲವು ಮಕ್ಕಳಿಗೆ ಪಿಂಪಲ್ಸ್ ಬಂದ್ಬಿಡುತ್ತೆ. ದೊಡ್ಡವ್ರು ಹೌದು. ಬಂದಂಗೆ ಮುಖದ ಮೇಲೆ ಪಿಂಪಲ್ಸ್ ಬರುತ್ತಲ್ಲ, ಅದೇ ಯಾಕೆ ಅಂತ? ಖಂಡಿತ ಮೇಡಮ್, ಅದನ್ನ ಆಕ್ನೆ ಎಕ್ಸಾಕ್ಟ್ಲಿ ಹೇಳ್ದಂಗೆ ಅದನ್ನ ನ್ಯೂನೆಟ್ರಲ್ ಆಕ್ನೆ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಪಿಂಪಲ್ಸ್ ನ. ಅದು ತಾಯಿ ಅಂದ್ರೆ ಹಾರ್ಮೋನ್ಸ್ ಹೋಗಿ ಮಕ್ಕಳಲ್ಲಿ ಬರೋ ಅಂತ ಪಿಂಪಲ್ಸ್ ಆಗಿರ್ತವೆ. ಅದು 1 ತಿಂಗಳು ಬರೋದು ಹೋಗೋದು ಮಾಡ್ತಾನೆ ಇರುತ್ತೆ. ಅದಕ್ಕೂ ಹಾ. ಹಾ. ಸಹಿತಾನೆ ನಾವು ಟ್ರೀಟ್ಮೆಂಟ್ ಮಾಡಲ್ಲ. ಹಾ. 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 ಟ್ರೀಟ್ಮೆಂಟ್ ಹಾ. ಮಾಡಲ್ಲ ಹ್ಮ್. ಹೌದು, ಹ್ಮ್. ಹ್ಮ್. ಟ್ರೀಟ್ಮೆಂಟ್ ಹ್ಮ್. ಬೇಕಾಗಲ್ಲ. ಹ್ಮ್. ಹ್ಮ್. ಅಂಡ್ ಹ್ಮ್. ಅದಕ್ಕೇನಾದ್ರು ಹಚ್ಬೇಕಾ ಅಂತ ಕೇಳ್ತಾರೆ. ನೀವು ಪೇರೆಂಟ್ಸ್ ಅನ್ನೋರು ನಾರ್ಮಲ್ ಆಗಿ ಏನು ಅವರು ಎಮೋಲಿಯನ್ಸ್ ಅಂತ ಏನ್ ಹೇಳ್ತೀವಿ, ಈ ಎಣ್ಣೆ ಹಚ್ಚೋದು ಅದೆಲ್ಲ, ಅದನ್ನ ನೀವು ಮಾಡ್ಕೊಡಿ. ಅದು ಬಿಟ್ಟು ಅದಕ್ಕೆ ಅಂತ ಸ್ಪೆಷಲ್ ಆಗಿ ಏನು ಮಾಡೋದ್ ಬೇಕಾಗಲ್ಲ ಅಂತ ಹೇಳ್ತೀನಿ. ಅಲ್ಲ, ಅಂಡ್ ಈ ನೀವು ಟೈಮಲ್ಲಿ ಎಣ್ಣೆ ಹಚ್ಕೊಳ್ಳಿ ಅಂತಂದ್ರಲ್ಲ, ಯಾವ ಎಣ್ಣೆ ಒಳ್ಳೇದು? ಯಾಕಂತಂದ್ರೆ ಈ ದುಬಾರಿ ಖರ್ಚು ಮಾಡ್ಕೊಂಡು ಬೇಬಿ ಆಯಿಲ್ಗಳನ್ನ ಬಳಸ್ತಾರೆ. ಇಲ್ಲ ಎಳ್ಳಿನ ಎಣ್ಣೆ ಅಂತ ಬಳಸ್ತಾ ಇದ್ರು ಹಳೆ ಕಾಲದಲ್ಲಿ. ಆದ್ರೆ ಯಾವ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳಿನ ಎಣ್ಣೆ, ಬೇಬಿ ಆಯಿಲ್ ಯಾವ್ದು ಒಳ್ಳೇದು ಅಂತ? ಪ್ಲೇನ್ ಅಂಡ್ ಸಿಂಪಲ್ ಕೋಕೋನಟ್ ಆಯಿಲ್ ಇಸ್ ಬೆಸ್ಟ್. ಹಾ. ನಮ್ಮ ಪ್ಯೂರ್ ರೆಕಮೆಂಡೇಶನ್ ಆಗಿ ಪ್ಯೂರ್ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್. ನಾವು ಯೂಶಲಿ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡೋದು ಉತ್ತರ ಭಾಗದ ನಾರ್ತ್ ಇಂಡಿಯಾ ಸೈಡ್ ಅಲ್ಲೆಲ್ಲ ಅವರು ಅಡಿಗೆ ತೈಲಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಲೈಕ್ ಮಸ್ಟರ್ಡ್ ಆಯಿಲ್. ಹೌದು, ಸಾಸಿವೆ ಎಣ್ಣೆ ಸಾಸಿವೆ ಬಳಸ್ತಾರೆ. ಎಣ್ಣೆ. ಈ ಎಳ್ಳಿನ ಸಾಸಿವೆ ಎಣ್ಣೆ. ಎಣ್ಣೆ ಕೆಲವೊಂದು ಮೇಜರ್ ಒಂದು 50% ಆಫ್ ಮಕ್ಕಳಲ್ಲಿ ಏನಾಗುತ್ತೆ, ಇದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗುತ್ತೆ, ಅಂದ್ರೆ ರ್ಯಾಶ್ ಆ ಫಾರ್ಮ್ ಮಾಡುತ್ತೆ. ಅದು ಅದಕ್ಕೋಸ್ಕರ ಸರ್ಸೋಕೆ ತೇಲ್ ಅಂತ ಮಾಡ್ತಾರೆ ಅವರು. ಆ ಹ್ಮ್ ಹ್ಮ್ ಸರ್ಸೋಕೆ ತೇಲು ಸ್ವಲ್ಪ ಪಂಜೆಂಟ್ ಆಗಿರುತ್ತೆ, ಉರಿ ಆಗತ್ತೆ ಅದು. ಹೌದು ಸೊ ಹೌದು ಮಕ್ಕಳಿಗೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದು. ಹೌದು. ಖಂಡಿತ ಖಂಡಿತ. ಸೊ ಅಂಡ್ ಅದ್ರ ಜೊತೆಗೆ ಆಲ್ಮಂಡ್ ಆಯಿಲ್ ಅಲ್ಲೂ ಸ್ವಲ್ಪ ರ್ಯಾಶಸ್ ಬರೋ ಚಾನ್ಸಸ್ ಇರುತ್ತೆ ಅಂತ. ದ ಬೆಸ್ಟ್ ಆಲ್ವೇಸ್ ಇಸ್ ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್. ಅಂಡ್ ಹಾ. ಇನ್ ಬೇರೆ ಏನಾದ್ರು ಯೂಸ್ ಮಾಡ್ತೀರಾ, ಆಲಿವ್ ಆಯಿಲ್ ನ ಮುಂಚೆ ಟ್ರೈ ಮಾಡ್ತಿದ್ವಿ. ಈಗ ಎಕ್ಸಿಮಾ ಕೇಸಸ್ ಜಾಸ್ತಿ ಆಗ್ತಾ ಇದ್ದಂಗೆನೆ ಜಾಸ್ತಿ ಆಲಿವ್ ಆಯಿಲ್ ಆಗೋದ್ರಿಂದ ಸ್ವಲ್ಪ ಅದನ್ನು ಬಿಟ್ಟಿದ್ದಾರೆ. ಆದ್ರೆ ಅದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಟ್ರೆ ಎಳ್ಳೆಣ್ಣೆ, ಎಳ್ಳಿನ ಎಣ್ಣೆ ಕೂಡ ಸೇಫ್ ಆಗಿದೆ. ಅದರಿಂದ ಯಾವ ಅಲರ್ಜಿನೂ ಬಂದಿದ್ದು ನಾ ನೋಡಿಲ್ಲ.
ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಶುದ್ಧವಾಗಿರೋದು, ಇಲ್ಲಂದ್ರೆ ಹೌದು. ಎಳ್ಳು ಎಣ್ಣೆ. ಇದನ್ನ ಬಿಟ್ರೆ ಇನ್ನು ಯಾವ ಎಣ್ಣೆಗಳಿಗೂ ಹೋಗ್ಬಾರ್ದು ಅಂತ. ಕೊಬ್ಬರಿ ಎಣ್ಣೆ ಆಮೇಲೆ ಲೈಕ್ ಸಿಂಪಲ್ ಆಗಿ ವರ್ಜಿನ್ ಹ್ಮ್ ಕೊಕೊನಟ್ ಆಯಿಲ್ ವಿಚ್ ಶುಡ್ ನಾಟ್ ಬಿ ಸೆಂಟೆಡ್, ಅಂದ್ರೆ ಏನು ಹ್ಮ್ ಪರ್ಫ್ಯೂಮ್ ಹಾಕ್ತಾ ಇರುವಂತ ಕೊಕೊನಟ್ ಪರ್ಫ್ಯೂಮ್ ಆಯಿಲ್ ಬೆಸ್ಟ್ ಹಾಕ್ಬಾರ್ದು. ಅಂತ. ಹ್ಮ್ ಹೌದು ಹೌದು ಯಾಕಂದ್ರೆ ಹೌದು. ಪರ್ಫ್ಯೂಮ್ ಹಾಕಿದ್ರೆ ಅದ್ರದ್ದು ಒಂದು ಅಲರ್ಜಿ ಬರೋ ಚಾನ್ಸಸ್ ಇರುತ್ತೆ. ರಿಯಾಕ್ಷನ್ಸ್ ಆಗೋ ಪರ್ಫ್ಯೂಮಿಗೆ ಚಾನ್ಸಸ್. ಅಲರ್ಜಿ ಬರುತ್ತೆ. ಹೌದು 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 ಹೌದು. ಹೌದು ಮೇಡಮ್ ಹೌದು. ಹ್ಮ್ ಆಮೇಲೆ ಸ್ನಾನ ಮಾಡಕ್ಕೆ ಮೊದ್ಲಿನ ಕಾಲದಲ್ಲಿ ಕಾಲ್ ಮೇಲೆ ಹಾಕೊಂಡು ಬೆನ್ನಿಗೆ ಎಣ್ಣೆ ಸವರಿ ಇದ್ ಮಾಡಿ ಆ ಮೂಗನ್ನೆಲ್ಲ ತೀಡಿ ಎಲ್ಲಾ ಮಾಡ್ತಾ ಇದ್ರು. ಆ ತರ ವಾಸಿನ ಅಥವಾ ಟಬ್ಬಲ್ ಕೂಡ್ಸಿ ಮಾಡೋದ್ ವಾಸಿನ, ಯಾವ ತರ ವಾಸಿ? ಇದನ್ನ ಯಾರು ಲೈಕ್ ಇದು ಪ್ರಶ್ನೆ ಒಳ್ಳೆ ಪ್ರಶ್ನೆನೇ ಮೇಡಮ್, ಬಟ್ ಯಾರು ಇದನ್ನ ಪ್ರಯತ್ನ ಪಟ್ಟಿಲ್ಲ, ಅಂದ್ರೆ ಒಂದು ಟ್ರಯಲ್ ತರ ಮಾಡಿಲ್ಲ. ಏನು ಹೌದು ಇದು ಉತ್ತಮ ಅದು ಉತ್ತಮನ ಅಂತ. ಅಂತ ಯಾರು ಮಾಡಿಲ್ಲ. ಹಾ, ನಮ್ ಪ್ರಾಕ್ಟೀಸ್ ಇಂಡಿಯನ್ ಪ್ರಾಕ್ಟೀಸ್ ಅಲ್ಲಿ ನಾವು ಹ್ಮ್ ಈಗ್ಲೂನು ಅಷ್ಟೇ ತೊಡೆ ಮೇಲೆ ಹಾಕೊಂಡು, ಹೌದು ನೀವು ಏನ್ ಹೇಳ್ತಾ ಇದ್ದೀರಾ, ಮೇಲಿಂದ ನೀರ್ ಹಾಕ್ಬೇಕು, ಕಣ್ಣಿಗೆ ಹೌದು, ಕೈ ಅಡ್ಡ ಹೀಗೆ ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ತಲೆಗ್ ನೀರ್ ಹಾಕೋದು. ಹೌದು. ನೀರ್ ಹಾಕೋದು, ಆತರ ಮಾಡ್ಕೋಬೇಕು. ಅಂಡ್ ನೀರಿನ ಟೆಂಪರೇಚರ್ 40 ಆಮೇಲೆ ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಜಾಸ್ತಿ. ಕಿವಿನು ಹೀಗ್ ಮುಚ್ಚಿಬಿಟ್ಟು ಈ ಕಡೆ ನೀರ್ ಹಾಕೋದು, ಈ ಕಡೆ ಕಿವಿ ಮುಚ್ಚಿ ಈ ಕಡೆಗೆ ಹಾಕೋದು. ಅಂದ್ರೆ ಕಿವಿ ಒಳಗಡೆ ನೀರ್ ಹೋಗ್ಬಾರ್ದು, ಕಣ್ಣಲ್ಲಿ ನೀರ್ ಹೋಗ್ಬಾರ್ದು, ಕಣ್ಣೊಳಗೆ ಮೂಗಲ್ಲಿ ನೀರ್ ಹೋಗ್ಬಾರ್ದು ಅಂತ ಬಹಳ ಉದ್ದೇಶ. ಕೇರ್ಫುಲ್ ಆಗಿ ಮಾಡ್ತಾ ಇದ್ವಿ ಹೌದು ನಾವು. ಹೌದು ಹೌದು ಮೇಡಮ್. ಅಂಡ್ ಟೆಂಪರೇಚರ್ ಅಂತ ಹೇಳ್ಬೇಕಾದ್ರೆ ಒಂದು 40 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಜಾಸ್ತಿ ಇರಬಾರ್ದು, ಯಾಕಂದ್ರೆ ಅದು ಬರ್ನ್ಸ್ ಮಾಡುತ್ತೆ ಅನ್ನೋ ಉದ್ದೇಶದಿಂದ 40 ಡಿಗ್ರಿ ಸ್ವಲ್ಪ ಸೆಂಟಿಗ್ರೇಡ್ ಗಿಂತ ಕಡಿಮೆ. ಉಗುರು ಬೆಚ್ಚು ನೀರು ಆದ್ರೆ ಪರವಾಗಿಲ್ಲ ಅಂತ. ಲೂಕ್ ವಾರ್ಮ್ ವಾಟರ್, ಎಸ್, ಉಗುರು ಬೆಚ್ಚ ನೀರು. ಸೋಪ್ ಏನಾದ್ರು ಬೇಕಾ, ಲೆಸ್ ದ್ಯಾನ್ 1 ಮಂತ್, 1 ತಿಂಗಳು ಒಳಗಡೆ ಇರೋ ಮಕ್ಳಿಗೆ ಸೋಪು ಬೇಡ ಅಂತಾನೆ ಹೇಳ್ತೀವಿ. ಬೇಡ. ಹೌದು ಹೌದು. ಇನ್ಸಿಸ್ಟ್ ಮಾಡಿದ್ರೆ, ಇನ್ ಕೇಸ್ ಕೇಳಿದ್ರೆ ಯಾವ್ದಾದ್ರು ಸೋಪ್ ಯೂಸ್ ಮಾಡ್ಬೋದಾ ಅಂತ ನಾವು ಹೇಳೋ ಸಿಂಪಲ್ ಆಗುತ್ತೆ, ನ್ಯೂಟ್ರಲ್ ಪಿ ಎಚ್ ಸೋಪ್. ಸೋಪ್ದು ಪಿ ಎಚ್ ಅಸಿಡಿಕ್, ಮೈಲ್ಡ್ ಅಸಿಡಿಕ್ ಇಲ್ಲ ನ್ಯೂಟ್ರಲ್ ಪಿ ಎಚ್ 5.5 ಇಂದ 7 ವರೆಗೂ ಇರ್ಬೇಕು ಅದ್ರದ್ದು ಪಿ ಎಚ್. ತುಂಬಾ ಸೆಂಟ್ ಅದ್ರಲ್ಲಿ ಇರಬಾರ್ದು. ಅದನ್ನ ನಾವು ಆಮೇಲೆ ಅದ್ರ ಬದಲು ಕಡಲೆ ಹಿಟ್ಟು, ಬೇಸನ್ನು ಹಿಟ್ಟನ್ನ ಅದನ್ನ ಹಾಲ್ನಲ್ಲಿ ಹಾಕ್ಬಿಟ್ಟು ಸವರ್ಬಿಟ್ಟು ಇದ್ ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ. ಈಗ್ಲೂ ಕೂಡ ಅದು ಬಹಳ ಉತ್ತಮ, ಅದರಿಂದ ಯಾವ ಅಲರ್ಜಿನೂ ಆಗಲ್ಲ. ಈ ಸೋಪಲ್ಲಿರೋ ಒಂದು ಅಸಿಡಿಟಿ ಮತ್ತೆ ಇದು ಅದ್ರಲ್ಲಿ ಬರೋದಿಲ್ಲ ಅಂತ. ಅದು ಕೂಡ ಚೆನ್ನಾಗಿರುತ್ತೆ ಅಂತ. ಹೌದು ಹೌದು. ಈಗ ಕೆಲವೊಂದು ಸ್ನಾನ. ಮಕ್ಕಳಿಗೆ ಹಾ ಹಾ ಅದನ್ನ ಹಾಕದ್ಮೇಲೆ ಇನ್ ಕೇಸ್ ಏನಾದ್ರು ತೊಂದರೆ ಬಂತು, ಸ್ಕಿನ್ ಡ್ರೈನೆಸ್ ಬರುತ್ತೆ ಮೇಡಮ್. ಜಾಸ್ತಿ ನಾವು ನೋಡಿರೋದು ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ಸ್ಕಿನ್ ಡ್ರೈನೆಸ್ ಬರುತ್ತೆ. ಆಗ ನೀವು ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ನೀವು ಪ್ಲೇನ್ ನೀರಲ್ಲೇನೆ ಸ್ನಾನ ಮಾಡಿಸಿ ಅಂತ ಹೇಳ್ತೀವಿ. ಹೌದು ಹೌದು. ಅದಕ್ಕೆ ಹಾಲು ಹಾಕಿ ಮಾಡ್ತಾರೆ ಯೂಶುವಲಿ, ಬರೀ ಕಡಲೆ ಹಿಟ್ಟಲ್ಲಿ ಮಾಡ್ಸೋದಿಲ್ಲ. ಹಾಲು ಹಾಕೋದ್ರಿಂದ ಹಾಲು ಮಾಯಿಶ್ಚರೈಸರ್ ತರಾನೇ ಆಗಿರುತ್ತದು. ಸೊ ಅದೇನು ಇದಾಗೋದಿಲ್ಲ. ಆಮೇಲೆ ಇನ್ನೊಂದು, ನೀವು ಸ್ನಾನದ ಬಗ್ಗೆ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿದ್ರೆ, ಆದ್ರೆ ಮಗುವಿಗೆ ಆ ಪೌಡರ್ ಹಾಕ್ತಾ ಇದ್ರು ಮೊದ್ಲು. ಬೇಬಿ ಪೌಡರ್ ಅಂತ ಬರ್ತಾ ಇದ್ದು, ಟಾಲ್ಕಮ್ ಪೌಡ್ರು. ಈಗ ಅದು ಹಾಕಬಾರ್ದು ಅಂತ ಹೇಳ್ತಾರೆ, ಯಾಕೆ? ಅವಶ್ಯಕತೆನೇ ಇರಲ್ಲ. ಫಸ್ಟ್ ಆಫ್ ಆಲ್, ಈ ಟ್ಯಾಲ್ಕ್ ಪೌಡರ್ ಹಾಕೋದ್ರಿಂದ ಒಂದು, ನಾವು ಈ ಶೆಕೆಗುಳ್ಳೆ ಅಂತ ಏನ್ ಹೇಳಿದ್ವಿ, ಮತ್ತೆ ಈ ಪೋರ್ಸ್ ಅನ್ನ, ಈ ಶೆಕೆ ಮತ್ತೆ ಈ ಇದು ಅದು ಡಕ್ಟ್ಗಳು ಬ್ಲಾಕ್ ಆಗಿ ಹೋಗ್ಬಿಡುತ್ತೆ. ಬ್ಲಾಕ್ ಮಾಡ್ತವೆ. ಸೊ ಮಾಡಿ ಈ ಪಿಂಪಲ್ಸ್ ಆಗಿರ್ಬಹುದು, ಈ ಶೆಕೆಗುಳ್ಳೆ ಆಗಿರ್ಬಹುದು ಜಾಸ್ತಿ ಆಗ್ತವೆ. ಅಂಡ್ ಇನ್ನೊಂದು, ನೆಗಡಿಯನ್ನು ಜಾಸ್ತಿ ಮಾಡುತ್ತೆ. ಅಲರ್ಜಿ ಬರುತ್ತೆ. ಆ ಟಾಲ್ಕಮ್ ಪೌಡರ್ ಮೂಗಲ್ಲಿ ಹೋಗ್ಬಿಟ್ರೆ ಅಲರ್ಜಿ ಆಗಿ ಸೀನೋದೆಲ್ಲ ಹೆಚ್ಚಾಗತ್ತೆ ಮಗು. ಹೆಚ್ಚಾಗುತ್ತೆ. ಸೊ ಇದರಿಂದಾಗಿ ಅವಶ್ಯಕತೆ ಇಲ್ಲ, ಟ್ಯಾಲ್ಕ್ ಪೌಡರ್ನ ಅವಶ್ಯಕತೆ ಇಲ್ಲ. ಸುಮಾರು ಎಷ್ಟೊಂದ್ ಸರಿ ಸ್ಟಡೀಸ್ ಅಲ್ಲಿ ಹೇಳಿರೋದೇನಂದ್ರೆ ಟ್ಯಾಲ್ಕ್ ಪೌಡರ್ನ ಅವಶ್ಯಕತೆ ಲೆಸ್ ದ್ಯಾನ್ 1 ಇಯರ್ ಮಕ್ಕಳಿಗೆ ಬರೋದೇ ಇಲ್ಲ ಅಂತ. ಇನ್ನ ಹುಟ್ಟಿದ ಮಗು ಚರ್ಮ ಆಯ್ತು, ಸ್ನಾನ ಆಯ್ತು, ಅದನ್ನ ಮಲಗಿಸೋದು ಹೇಗೆ? ಯಾವ್ದ್ರಲ್ಲಿ ಮಲಗಿಸ್ಬೇಕು? ತೊಟ್ಲಲ್ಲಿ ಮಲಗಿಸ್ಬೇಕಾ, ಒಂದು ಕ್ರೇಡ್ಲಲ್ಲಿ ಮಲಗಿಸ್ಬೇಕಾ, ಯಾವ ತರ ಮಲಗಿಸ್ಬೇಕು ಅಂತ ತಿಳಿಸಿ. ಯೂಶಲಿ ಮಲಗಿಸೋವಾಗ ನಾವ್ ಹೇಳೋದು, ಸ್ನಾನ ಆದ್ಮೇಲೆ ನೀವು ಮಲಗಿಸ್ತಾ ಇದೀರಾ ಅಂದ್ರೆ ಕ್ರೀಡಲ್ ಅಲ್ಲಿ ಮಲಗಿಸ್ಬೇಕು. ಆ ಕ್ರೀಡಲ್ಲಿನ 2 ಸೈಡ್ ವಾಲ್ ಮಧ್ಯದಲ್ಲಿ ಮಲಗಿಸ್ಬೇಕಾಗತ್ತೆ. ಆ ಕಡೆ ಈ ಕಡೆ ಜಾಗ ಇರಬೇಕು. ಬೆಡ್ ತುಂಬಾ ಸಾಫ್ಟ್ ಆಗಿ ಇರಬಾರ್ದು. ಬೆಡ್ ಶುಡ್ ಬಿ ಫರ್ಮ್ ಅಂತ ಹೇಳ್ತೀವಿ ಮೇಡಮ್. ಇಷ್ಟು ರೆಕಮೆಂಡೇಶನ್ ಆಗುತ್ತೆ. ಅಂಡ್ ಮಗು ಬಾರಲ್ ಮಲಗಿಸಬಾರ್ದು, ಮಗುವಿನ ಬೆನ್ನ ಮೇಲೆ ಮಗು ಮಲಗಬೇಕು ಅಂತ ಹೇಳ್ತೀವಿ. ಇದು ಬಿಟ್ಟು ಬೇರೆ ಏನು ಪರ್ಟಿಕ್ಯುಲರ್ ಆಗಿ ಏನಾದ್ರು ಇದೆಯಾ, ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾರ್ಮಲಿ ಇದು ಅಪ್ಲಿಕಬಲ್ ಆಗುತ್ತೆ ಮೆಜಾರಿಟಿ ಬೇಬೀಸ್ಗೆ. ತುಂಬಾ ತುಂಬಾ ಧನ್ಯವಾದಗಳು ಭರತ್ ಅವರೇ. ಹುಟ್ಟಿದ ಮಗುವಿನ ಕೇರ್ ಬಗ್ಗೆ, ಚರ್ಮದ ಬಗ್ಗೆ, ಸ್ನಾನದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.